ಹೆಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ 12 minute ಶೋ. ಸೊ ಈ ದಿನದ ಮೊದಲನೆಯ ಪ್ರಶ್ನೆ, ವಿಚ್ ಫಿಲಮ್ ಒನ್ ದ ಬೆಸ್ಟ್ ಪಿಕ್ಚರ್ ಅವಾರ್ಡ್ ಅಟ್ ದ ಆಸ್ಕರ್ 2026? ಆಸ್ಕರ್ ಪ್ರಶಸ್ತಿ 2026ರಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿಯನ್ನು ಯಾವ ಚಿತ್ರ ಗೆದ್ದಿತ್ತು? ಯಾವ ಚಿತ್ರ ಅಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನ್ನದರ್. ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ ಎಕ್ಸಾಮಲ್ಲಿ, ಒನ್ ಬ್ಯಾಟಲ್ ಆಫ್ಟರ್ ಅನ್ನದರ್. ಈ ಒಂದು ಆಸ್ಕರ್ 2026 ಆಸ್ಕರಲ್ಲಿ ನಮ್ಮ ಭಾರತದಿಂದ ಯಾವೊಂದು ಚಿತ್ರ ನಾಮಿನೇಟ್ ಆಗಿತ್ತು ಅಂತಂದರೆ, ನಮ್ಮ ಭಾರತದಿಂದ ಹೋಮ್ ಬೌಂಡ್ ಅನ್ನೋ ಒಂದು ಫಿಲಮ್, ಹೋಮ್ ಬೌಂಡ್, ಓಕೆನಾ, ಹೋಮ್ ಬೌಂಡ್ ಅನ್ನೋ ಒಂದು ಫಿಲಮು ನಾಮಿನೇಷನ್ ಆಗಿತ್ತು. ಆಸ್ ಆಫ್ 2026, ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಡೆಸಿಗ್ನೇಟೆಡ್ ರಾಮ್ಸಾರ್ ಸೈಟ್ಸ್ ಇನ್ ಇಂಡಿಯಾ? 2026 ಹೊತ್ತಿಗೆ ಭಾರತದಲ್ಲಿ ಅಧಿಕೃತವಾಗಿ ಗುರುತಿಸಲಾದ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಅಂದರೆ ಕರೆಂಟ್ಲಿ ಅಟ್ ಪ್ರೆಸೆಂಟ್ 99 ರಾಮ್ಸಾರ್ ಸೈಟ್ಸ್ ಇವೆ ನಮ್ಮ ಭಾರತದಲ್ಲಿ. ಓಕೆನಾ, ಎಷ್ಟು? 99. ಕೇಳ್ತಾರೆ ಎಕ್ಸಾಮಲ್ಲಿ ಈ ವರ್ಷ 2026 ಯಾವುದೇ ಎಕ್ಸಾಮಲ್ಲಿ ನೋಡ್ಕೊಳ್ಳಿ, ಈ ಒಂದು ಕ್ವಶನ್ ಕೇಳ್ತಾರೆ. ಯಾವುದು 99ನೇ ಸೈಟ್ ಅಂತಂದರೆ ಯಾವುದು? ಶೀಖಾ ಜೀಲ್ ಬರ್ಡ್ ಸ್ಯಾಂಚುರಿ. ಶೀಖಾ ಜೀಲ್ ಬರ್ಡ್ ಸ್ಯಾಂಚುರಿ ಅಂತ ಕರಿತೀವಿ. ಎಲ್ಲಿ ಬರುತ್ತೆ ಇದು? UP, ಉತ್ತರ ಪ್ರದೇಶದಲ್ಲಿ ಬರುತ್ತೆ. ನೆಕ್ಸ್ಟು ಈ 99th 100th ರಾಮ್ಸರ್ ಸೈಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಈಗ 99th ಯಾವುದು? ಶೀಖಾ ಜೀಲ್ ಬರ್ಡ್ ಸ್ಯಾಂಚುರಿ, ಉತ್ತರ ಪ್ರದೇಶದಲ್ಲಿ. 100th ನೆಕ್ಸ್ಟ್ ಯಾವುದಾದ್ರೂ ಇನ್ ಕೇಸ್ ಇನ್ಕ್ಲೂಡ್ ಮಾಡಿದ್ರೆ ಅದನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಈ ಕರೆಂಟ್ಲಿ 99 ಸೈಟ್ಗಳು ನಮ್ಮ ಭಾರತದಲ್ಲಿ ಇದೆ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಭಾರತ ಸರ್ಕಾರದ ಯಾವ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ? ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ಅಡ್ಮಿನಿಸ್ಟರ್ಡ್ ಅಂಡರ್ ವಿಚ್ ಮಿನಿಸ್ಟ್ರಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ? ಯಾರು ಇದನ್ನು, ಯಾವೊಂದು ಮಿನಿಸ್ಟ್ರಿ ಇದನ್ನು ಅಡ್ಮಿನಿಸ್ಟರ್ ಮಾಡುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಂತ ಕರಿತೀವಿ. ಯಾವುದು? ಮಿನಿಸ್ಟ್ರಿ ಆಫ್ ಕಲ್ಚರ್ ಅವರು. ಮತ್ತು ಈ ಸಾಹಿತ್ಯ ಅಕಾಡೆಮಿ ಯಾವಾಗ ಶುರುವಾಯಿತು? 1954ರಲ್ಲಿ ಶುರುವಾಗಿತ್ತು. ಕ್ವಶನ್ಸ್ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ, ಕ್ವಶನ್ಸ್ ಕೇಳಿದ್ದಾರೆ. AI ಇಂಪ್ಯಾಕ್ಟ್ ಸಮಿಟ್ 2026 ಅನ್ನು ಯಾವ ಸಚಿವಾಲಯ ಆಯೋಜಿಸಿತು? AI ಇಂಪ್ಯಾಕ್ಟ್ ಸಮಿಟ್ 2026 ವಾಸ್ ಆರ್ಗನೈಸ್ಡ್ ಬೈ ವಿಚ್ ಮಿನಿಸ್ಟ್ರಿ? ಯಾವೊಂದು ಮಿನಿಸ್ಟ್ರಿ ಅಂದರೆ ಮಿನಿಸ್ಟ್ರಿ ಆಫ್ MITI ಅಂತ ಕರಿತೀವಿ. ಯಾವುದು? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. 60ನೇ DGP ಅಥವಾ IGP ಸಮ್ಮೇಳನವು ಯಾವ ನಗರದಲ್ಲಿ ನಡೆಯಿತು? NTPC UG ಕ್ವಶನಲ್ಲಿ ಕೇಳಿದ್ದಾರೆ. ಓಕೆನಾ, ಮೇಲ್ ನಡೆದಂಥ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಎಲ್ಲಿ ನಡೀತು ಅಂದರೆ ರಾಯ್ಪುರ್. ಎಲ್ಲಿ? ಛತ್ತೀಸ್ಗಢಲ್ಲಿ. ಮೇಜರಾಗಿ ಏನರ ಬಗ್ಗೆ ಮಾತಾಡ್ತಾರೆ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರೆ. ಈ ಒಂದು ಕಾನ್ಫರೆನ್ಸಲ್ಲಿ ಏನರ ಬಗ್ಗೆ ಮಾತಾಡ್ತಾರೆ? ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾರೆ. SMOPS 2026 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ರಿಲೇಟೆಡ್ ಟು ಸ್ಪೇಸ್ ಕ್ರಾಫ್ಟ್ ಮಿಷನ್. SMOPS ಅಂದ್ರೇನು? ಅದೊಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ರಿಲೇಟೆಡ್ ಏನು? ಸ್ಪೇಸ್ ಕ್ರಾಫ್ಟ್ ಮಿಷನ್ ಆಪರೇಷನ್ಸ್. ಓಕೆನಾ, ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು ಈ ವರ್ಷ ಎಲ್ಲಿ ಶೆಡ್ಯೂಲ್ ಆಗಿದೆ ಅಂದರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಈ ಒಂದು ಕಾನ್ಫರೆನ್ಸ್ ಶೆಡ್ಯೂಲ್ ಆಗಿದೆ. INS ತಾರಾಗಿರಿ ಭಾರತೀಯ ನೌಕಾಪಡೆಯ ಯಾವ ವರ್ಗದ ಸ್ಟೀಲ್ತ್ ಮಾರ್ಗದರ್ಶಿತ ಕ್ಷಿಪಣಿ ಫ್ರಿಗೇಟ್ ಸೇರಿದೆ? INS ತಾರಾಗಿರಿ ಬಿಲಾಂಗ್ಸ್ ಟು ವಿಚ್ ಕ್ಲಾಸ್ ಆಫ್ ದ ಸ್ಟೀಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ಸ್ ಆಫ್ ದ ಇಂಡಿಯನ್ ನೇವಿ? ಯಾವೊಂದು ಕ್ಲಾಸಿಗೆ INS ತಾರಾಗಿರಿ ಸೇರುತ್ತೆ ಅಂತಂದರೆ ಇಟ್ ಬಿಲಾಂಗ್ಸ್ ಟು ನೀಲಗಿರಿ ಕ್ಲಾಸ್. ಓಕೆನಾ, ನೀಲಗಿರಿ ಕ್ಲಾಸ್. ಯಾರಿಗೆ ಇದೆಲ್ಲ ಗೊತ್ತಿಲ್ಲ, ದಯವಿಟ್ಟು ನಮ್ಮ ಡಿಫೆನ್ಸಲ್ಲಿ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ಕಂಪ್ಲೀಟ್ ಡಿಫೆನ್ಸಲ್ಲಿ ನೀವು ನೋಡ್ಬೋದು ನೀಲಗಿರಿ ಕ್ಲಾಸ್ ಯಾವುದು. ಈ ನೀಲಗಿರಿ ಕ್ಲಾಸ್ ಅಥವಾ ಈ ತಾರಾಗಿರಿ ಕ್ಲಾಸು ಈ ಒಂದು INS ಯಾವೊಂದು ಅಡಿಯಲ್ಲಿ ಬರುತ್ತೆ? ಪ್ರಾಜೆಕ್ಟ್ 17A. ಯಾವೊಂದು ಅಡಿಯಲ್ಲಿ ಬರುತ್ತೆ? ಪ್ರಾಜೆಕ್ಟ್ 17A. ಇದು ಯಾರು ಬಿಲ್ಡ್ ಮಾಡ್ತಾರೆ? ಮೆಜಾಗಾನ್ ಡಾಕ್ ಶಿಪ್ಯಾರ್ಡ್ ಲಿಮಿಟೆಡ್ ಅವರು ಇದನ್ನು ಬಿಲ್ಡ್ ಮಾಡ್ತಾರೆ. ಇದು ಯಾವೊಂದು ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ? ನೀಲಗಿರಿ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ. ದ MiG-21 ಫೈಟರ್ ಜೆಟ್ ವಾಸ್ ಫಸ್ಟ್ ಇಂಡಕ್ಟೆಡ್ ಇನ್ ಟು ದ ಇಂಡಿಯನ್ ಏರ್ ಫೋರ್ಸ್ ಇನ್ ವಿಚ್ ಇಯರ್? ಈ MiG-21 ಇದೆಯಲ್ಲ, ಇದು 1963ರಲ್ಲಿ ಇದನ್ನು ಇಂಡಕ್ಟ್ ಮಾಡ್ಕೊತಾರೆ, ಅಂದರೆ ಡಿಸ್ಕವರ್ ಮಾಡಿ ಇಂಡಿಯನ್ ಏರ್ಫೋರ್ಸ್ಗೆ ಆ್ಯಡ್ ಮಾಡ್ಕೊತಾರೆ. ಇದು ಒಂದು ಸೂಪರ್ ಸಾನಿಕ್ ಜೆಟ್. ಓಕೆನಾ, ಏರ್ಕ್ರಾಫ್ಟ್ ಅಂತ ಕರಿತೀವಿ, ಏರ್ಕ್ರಾಫ್ಟು. ಮತ್ತು ನಮ್ಮ ಭಾರತದ ಮೊದಲ ಸೂಪರ್ ಸಾನಿಕ್ ಏರ್ಕ್ರಾಫ್ಟು. ಓಕೆನಾ, ಇದನ್ನು ಯಾಕೆ ನ್ಯೂಸಲ್ಲಿ ಇತ್ತು ಅಂದರೆ 2025ರಲ್ಲಿ ಏನು ಮಾಡಿದ್ದಾರೆ? ಇದನ್ನು ಡಿಕಮಿಷನ್ ಮಾಡಿದ್ದಾರೆ. ಸೊ ಯಾವಾಗ ಇದು ಸ್ಥಾಪನೆ ಆಗಿದ್ದು, ಡಿಸ್ಕವರ್ ಆಗಿದ್ದು 1963ಯಲ್ಲಿ. Exercise Nomadic Elephant is a joint military exercise conducted between India and which country? ಯಾವ ಒಂದು ಕಂಟ್ರಿ ಅಂದರೆ Nomadic Elephant ಅಂದರೆ ನಮಗೆ ಮಂಗೋಲಿಯಾ,
ಇಂಡಿಯಾ ಮತ್ತು ಮಂಗೋಲಿಯಾ ಅಂತ ನೆನಪಾಗಬೇಕು. According to the NARI 2025 report, which city was ranked as the safest city for women in India? ನಾರಿ 2025 ವರದಿಯ ಪ್ರಕಾರ ಭಾರತದಲ್ಲಿ ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ನಗರವೆಂದು ಯಾವ ನಗರವನ್ನು ಗುರುತಿಸಲಾಗಿದೆ? ಯಾವ ನಗರ ಅಂದರೆ ನಾಗಾಲ್ಯಾಂಡ್ನ ಕೊಹಿಮಾ. According to the IMF World Economic Outlook report, what is the projected global growth forecast for 2026? IMF ಪ್ರಕಾರ ಪ್ರೊಜೆಕ್ಟೆಡ್ ಗ್ಲೋಬಲ್ ಗ್ರೋತ್ ಫೋರ್ಕಾಸ್ಟ್ ರಿಪೋರ್ಟ್ ನೋಡೋದಾದರೆ ಎಷ್ಟು ಪರ್ಸೆಂಟೇಜ್ ಅಂತಂದರೆ 3.1% ನಮ್ಮ ಗ್ಲೋಬಲ್ ಗ್ರೋತ್ ಫೋರ್ಕಾಸ್ಟ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಶ್ರೇಷ್ಠ ಲಾಂಚ್ ಬೈ ದ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಆ್ಯಂಡ್ CDSCO? ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡೋದಕ್ಕೆ ಹೇಳಿದ್ದೀನಿ. CDSCO ಅಂದ್ರೇನು? CDSCO ಅಂದರೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಮತ್ತು ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಓಕೆನಾ, ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ CDSCO ಅಂದರೆ ಏನು, ಫುಲ್ ಫಾರ್ಮ್ ಹೇಳಿ ಅಂತ. ಈಗ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಏನು ಮಾಡಿದ್ರು? ಶ್ರೇಷ್ಠ ಅಂತ ಒಂದು ಲಾಂಚ್ ಮಾಡಿದರು. ಈಗ ಶ್ರೇಷ್ಠ ಫುಲ್ ಫಾರ್ಮ್ ಏನು? ಫುಲ್ ಫಾರ್ಮ್ ಏನಂದರೆ ಸ್ಟೇಟ್ ಹೆಲ್ತ್ ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್ ಅಂತ ಕರಿತೀವಿ. ಸ್ಟೇಟ್ ಹೆಲ್ತ್ ರೆಗ್ಯುಲೇಟರಿ ಎಕ್ಸಲೆನ್ಸ್ ಇಂಡೆಕ್ಸ್ ಅಂತ ನಾವು ಕರಿತೀವಿ. ಫಾಜಿ ರಾಜ ವಾಸ್ ಅ ಫ್ರೀಡಮ್ ಫೈಟರ್ ಫ್ರಮ್ ದ ಸ್ಟೇಟ್ ಆಫ್ ಮಾಡರ್ನ್ ಡೇ. ಈ ಫಾಜಿ ರಾಜನ ಏನಂತ ಕರಿತೇವೆ? ಅವ್ರ ಹೆಸರು ಏನು? ಫಾಜಿ ರಾಜ. ಓಕೆನಾ, ಫಾಜಿ ರಾಜ. ಇವರು ಯಾವೊಂದು ರೀಜನ್ಗೆ ಬಿಲಾಂಗ್ ಆಗಿರ್ತಾರೆ ಅಂದರೆ ವಯನಾಡ್ ರೀಜನ್, ಅದು ಕೇರಳ ವಯನಾಡ್ ರೀಜನ್ಗೆ ಬಿಲಾಂಗ್ ಆಗಿರ್ತಾರೆ. ಈಗ ನಾವು ಮೈಸೂರು ಟಿಪ್ಪು ಸುಲ್ತಾನ್ ಹೆಂಗೆ ಇದಂತ ಕರಿತೀವಿ, ಅವ್ರಿಗೆ ನೇಮ್ ಕೊಟ್ಟು ಕರಿತೀವಿ, ಟೈಗರ್ ಆಫ್ ಮೈಸೂರು ಅಂತ. ಸೊ ಅದೇ ಥರನೇ ನಾವು ಇವ್ರನ್ನ ಲಯನ್ ಆಫ್ ಕೇರಳ ಅಂತ ಕರಿತೀವಿ. ಇವರೊಬ್ಬರು ಫ್ರೀಡಮ್ ಫೈಟರು, ಲಯನ್ ಆಫ್ ಕೇರಳ. ಓಕೆನಾ, ಲಯನ್ ಆಫ್ ಕೇರಳ ಅಂತ ಕರಿತೀವಿ, ಅಥವಾ ಕೇರಳ ವರ್ಮ ಅಂತ ಕರಿತೀವಿ. ಇದನ್ನು ಕೇಳಿರ್ತಾರಲ್ಲ, ಕೇರಳ ವರ್ಮ ಅಂತ ಕರಿತೀವಿ. ಓಕೆನಾ, ಇದು ಗೊತ್ತಿರುತ್ತೆ. ಬಟ್ ಫಾಜಿ ರಾಜ ಅಂದರೆ ಅವರು ಫ್ರೀಡಮ್ ಫೈಟರ್ ಯಾವೊಂದು ಸ್ಟೇಟ್ಗೆ ರಿಲೇಟೆಡ್ ಆಗಿದ್ರು. ಫಾಜಿ ರಾಜ ಅಂತಂದರೆ ಆ ಒಂದು ನೇಮು ಎಷ್ಟೊಂದು ಜನಕ್ಕೆ ಪಾಪ್ಯುಲರ್ ಆಗಿರಲ್ಲ. ಓಕೆನಾ, ಯಾವೊಂದು ಸ್ಟೇಟು? ಕೇರಳ ಸ್ಟೇಟ್. ಇನ್ ವಿಚ್ ಲ್ಯಾಂಗ್ವೇಜ್ ವೇರ್ ದ ಪ್ರೈಮರಿ ಬುದ್ಧಿಸ್ಟ್ ಸ್ಕ್ರಿಪ್ಚರ್ ಒರಿಜಿನಲಿ ರಿಟರ್ನ್? ಬುದ್ಧಿಸ್ಟ್ ಸ್ಕ್ರಿಪ್ಚರ್ ಯಾವೊಂದು ಸ್ಕ್ರಿಪ್ಟಲ್ಲಿ ಬರೆದಿರ್ತಾರೆ ಅಂತಂದರೆ ಪಾಲಿ ಲ್ಯಾಂಗ್ವೇಜಲ್ಲಿ. ಓಕೆನಾ, ಪಾಲಿ ಲ್ಯಾಂಗ್ವೇಜಲ್ಲಿ. In March 2025, the Lok Sabha passed the bills of lading bill modernizing how many years of old colonial shipping law? ಎಷ್ಟು ವರ್ಷದ ಬಿಲ್ ಅಂತಂದರೆ 169 years. ಡೈರೆಕ್ಟ್ ಕ್ವಶನು ಯಾವುದು? ಬಿಲ್ಸ್ ಮೇಲೆ. ದುರ್ಗಾಪುರ್ ಸ್ಟೀಲ್ ಪ್ಲಾಂಟ್ ಆಫ್ ವೆಸ್ಟ್ ಬೆಂಗಾಲ್ is situated on the banks of which river? ಈ ದುರ್ಗಾಪುರ್ ಸ್ಟೀಲ್ ಪ್ಲಾಂಟ್ ಎಲ್ಲಿರೋದು? ನಮ್ಮ ವೆಸ್ಟ್ ಬೆಂಗಾಲಲ್ಲಿರೋದು. ಓಕೆನಾ, ವೆಸ್ಟ್ ಬೆಂಗಾಲಲ್ಲಿರೋದು. ಮತ್ತು ಅಲ್ಲಿ ಯಾವ ಒಂದು ನದಿಯ ಆ ಥರ ಸಿಚುವೇಟೆಡ್ ಆಗಿದೆ ಅಂದರೆ ದಾಮೋದರ್ ರಿವರ್. ಯಾವುದು? ದಾಮೋದರ್ ರಿವರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ನ್ಯಾಷನಲ್ ವಾಟರ್ವೇಸ್ ಬಿಟ್ವೀನ್ ಹಳದಿಯಾ ಆ್ಯಂಡ್ ಪ್ರಯಾಗ್ರಾಜ್? ಇನ್ನು ಹಳದಿಯಾ ಮತ್ತು ಪ್ರಯಾಗ್ರಾಜ್ ಈ ಎರಡು ಜಾಗಗಳಂತಂದರೆ ರೀಜನಲ್ಲಿ ಹರಿಯುವಂಥ ನದಿ ಯಾವುದು? ಗಂಗಾ ನದಿ. ಓಕೆನಾ, ಸೊ ಇಂಡೈರೆಕ್ಟಾಗಿ ಒಂದು ಕ್ವಶನ್ ಕೇಳಿದ್ದಾರೆ. ಗಂಗಾ ನದಿ ಅಂದರೆ ಯಾವೊಂದು ವಾಟರ್ ವೇಸ್? ಅದು ನ್ಯಾಷನಲ್ ವಾಟರ್ ವೇಸ್ ನಂಬರ್ 1. ಯಾವುದು? ಗಂಗಾ. ಓಕೆನಾ, ಗಂಗಾ, ಭಗೀರಥಿ, ಹೂಗ್ಲಿ. ಅಂತ ಕರಿತೀವಿ. ಈಗ ನ್ಯಾಷನಲ್ ವಾಟರ್ ವೇ 2 ಯಾವುದು? 2 ಯಾವುದಂದರೆ ಬ್ರಹ್ಮಪುತ್ರ. ಅದು ನ್ಯಾಷನಲ್ ವಾಟರ್ ವೇ 3 ಅಂದರೆ ಅದು ಕೇರಳದಲ್ಲಿರುತ್ತೆ. ಓಕೆನಾ, ಕೋಲಂ ಕಟ್ಟಪುರಂ ಅಂತ ಕರಿತೀವಲ್ಲ ಅದಲ್ಲಿ. ನ್ಯಾಷನಲ್ ವಾಟರ್ ವೇ 4 ಇಟ್ ಈಸ್ ರಿಲೇಟೆಡ್ ಟು ಕೃಷ್ಣಾ ರಿವರ್. ಅದು ಕೃಷ್ಣಾ ಗೋದಾವರಿ ರಿವರ್ ಸಿಸ್ಟಮ್. ವಾಟ್ ಡಸ್ ದ ಶಾರ್ಟ್ಕಟ್ ಕೀ ಆಫ್ ಕಂಟ್ರೋಲ್ ಎಸ್? ನೆನ್ನೆನೂ ಹೇಳಿದ್ದೀನಿ. ಕಂಟ್ರೋಲ್ ಎಸ್ ಅಂದ್ರೇನು? ಸೇವ್ ಮಾಡೋಕ್ಕೆ. ಸೇವ್ಸ್ ದ ಕರೆಂಟ್ ಡಾಕ್ಯುಮೆಂಟ್. ಸೆಲೆಕ್ಟ್ಸ್ ಆಲ್ ಡಾಕ್ಯುಮೆಂಟ್ ಅಂದ್ರೇನು? ಕಂಟ್ರೋಲ್ ಎ. CTR+A ಏನಕ್ಕೆ? ಕಂಟ್ರೋಲ್ ಎ ಏನಕ್ಕೆ? ಸೆಲೆಕ್ಟ್ ಮಾಡೋಕ್ಕೆ. According to the Indian Justice Report 2025, which 2 states have the highest share of women judges at the high court level? ಹೈ ಕೋರ್ಟ್ ಲೆವೆಲಲ್ಲಿ ಹೈಯೆಸ್ಟ್ ಶೇರ್ ಆಫ್ ವುಮೆನ್ ಜಡ್ಜಸ್ ಯಾವೊಂದು ಕೋರ್ಟಲ್ಲಿ ಇದೆ ಅಂತಂದರೆ ಯಾವ 2 ಸ್ಟೇಟ್ಸಲ್ಲಿ ಅಂದರೆ ತೆಲಂಗಾಣ ಮತ್ತು ಸಿಕ್ಕಿಂ ಮತ್ತು ತೆಲಂಗಾಣ ಅಂತ ಕೊಟ್ಟಿದ್ದಾರೆ. ಅದು ತೆಲಂಗಾಣ ಮತ್ತು ಸಿಕ್ಕಿಂ. ವಿಚ್ ಇಂಡಿಯನ್ ಸ್ಟೇಟ್ ಹಾಸ್ಟೆಡ್ ದ 38th edition ಆಫ್ ದ ನ್ಯಾಷನಲ್ ಗೇಮ್ಸ್ ಇನ್ ಅರ್ಲಿ 2025? ಈಗ ನ್ಯಾಷನಲ್ ಗೇಮ್ಸ್ ಬಗ್ಗೆ ಮಾತಾಡೋದಾದರೆ 37ನೇ ನ್ಯಾಷನಲ್ ಗೇಮ್ಸ್ ಎಲ್ಲಿ ನಡೀತು? 38ನೇದಲ್ಲಿ ನಡೀತು, 39ನೇದಲ್ಲಿ ನಡೆಯುತ್ತೆ. 38ನೇದು ಗೋವಾದಲ್ಲಿ ನಡೆಯುತ್ತೆ, 37ನೇದು ಗೋವಾದಲ್ಲಿ ನಡೆಯುತ್ತೆ, 38ನೇದು ಉತ್ತರಾಖಂಡ್
ಉತ್ತರಾಖಂಡಲ್ಲಿ ನಡೆಯುತ್ತೆ. 39ನೇದಲ್ಲಿ ಮೇಘಾಲಯದಲ್ಲಿ ನಡೆಯುತ್ತೆ. ಸೊ ಯಾವುದು 38ನೇ ಎಡಿಷನ್ ಎಲ್ಲಿ ನಡೀತು? ಉತ್ತರಾಖಂಡಲ್ಲಿ ನಡೆಯುತ್ತೆ. ಸೊ ಇಲ್ಲಿಗೆ ಎಲ್ಲ ನಾವೊಂದು ಕಂಪ್ಲೀಟ್ ಫಾಸ್ಟಾಗಿ 12 ಮಿನಿಟ್ ಶೋಲಿ ಕಂಪ್ಲೀಟಾಗಿ ಒಂದು 20 ಕ್ವಶನ್ಸ್ನ ಅನಲೈಸ್ ಮಾಡಿದ್ದೀವಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಒಂದು ಹೊಸದಾಗಿ ನಾವೇನೋ ತೊಗೊಬರ್ತಿದ್ದೀವಿ, ನಿಮ್ಗೆ ಎಕ್ಸಾಮ್ ಮುಗಿಯೋಕ್ಕಿಂತ ಮುಂಚೆ ನಿಮಗೆ ಮೆಜಾರಿಟಿ 40ಗೆ ನಿಮಗೆ 30+ ಸ್ಕೋರ್ ಮಾಡಿಸ್ಬೇಕಂತ ಒಂದು ನಮಗೆ ಟಾರ್ಗೆಟು. ಸೊ ವಿ ವಿಲ್ ಬಿ ಕಮಿಂಗ್ ವಿತ್ ಅ ನ್ಯೂ ಇನಿಷಿಯೇಟಿವ್. ಎಲ್ಲರಿಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಎವ್ರಿವನ್, ಹ್ಯಾವ್ ಅ ನೈಸ್ ಡೇ.